ಕುಖ್ಯಾತ ಟಾರ್ಗೆಟ್ ಗ್ಯಾಂಗ್ನ ನಾಯಕ ಆಗಿದ್ದ ಇಲಿಯಾಸ್ ಟಾರ್ಗೆಟ್ ಆಗ್ತಾ ಇದ್ದ. ತುಂಬಾನೇ ಕೇಸ್ಗಳು ಕೂಡ ಅವನ ಮೇಲೆ ಇತ್ತು. ಇಡೀ ಮಂಗಳೂರನ್ನೇ ಆಳಿದಂಥ 9 ವರ್ಷ ಮಂಗಳೂರನ್ನೇ ಆಳಿದಂತಹ ರೌಡಿ ಆಗಿದ್ದ ಈತ ಜೈಲಿಂದ ಹೊರಗಡೆ ಬಂದ 3 ದಿನದಲ್ಲಿ ಈತನ ಬರ್ಬರವಾಗಿ ಹತ್ಯೆ ಆಗುತ್ತೆ. ಇದಕ್ಕೆ ಚೂರಿಯನ್ನು ಇರಿದು ಈತನ ಕೊಲೆಯನ್ನು ಕೂಡ ಮಾಡ್ತಾರೆ. 2018ರಲ್ಲಿ ಜೆಪ್ಪು 2008ರಲ್ಲಿ ಜೆಪ್ಪು ಕುತ್ಪಾಡಿ ಬಳಿಯ ನಿವಾಸದಲ್ಲಿ ಈತನ ಹತ್ಯೆ ಆಗುತ್ತೆ. ಈತನ ಹತ್ಯೆಯಲ್ಲಿ ಬಹಳಷ್ಟು ಜನ ಕೂಡ ಶಾಮೀಲಾಗಿರ್ತಾರೆ. ಆದರೆ ಈಗ ಈ ಹತ್ಯೆ ನಡೆದ 7 ವರ್ಷದ ನಂತರ ಈಗ ಅದೇ ಆರೋಪಕ್ಕೆ ಪ್ರಕರಣಕ್ಕೆ ಸಂಬಂಧಪಟ್ಟಂತಹ ಸಮೀರ್ ಎಂಬಾತನ ಕೊಲೆ ಕೂಡ ಆಗಿರುವಂಥದ್ದು, ಬರ್ಬರವಾಗಿ ಹತ್ಯೆ ಆಗಿರುವಂಥದ್ದು. ಉಲ್ಲಾಳದ ಕಡಪುರ ನಿವಾಸಿ ಸಮೀರ್ ಅನ್ನುವಂಥ ಆತ ಹತ್ಯೆ ಆಗಿರುವವನು. ಇಲಿಯಾಸ್ನ ಕೊಲೆಯಾದ ಸಂದರ್ಭದಲ್ಲಿ ಸಮೀರ್ ಕೂಡ ಒಬ್ಬ ಆರೋಪಿ. ಇಲಿಯಾಸ್ನ ಕೊಲೆ ಯಾರೆಲ್ಲ ಮಾಡಿದ್ರಲ್ಲ ಅದರಲ್ಲಿ ಈತನೂ ಕೂಡ ಒಬ್ಬ ಆರೋಪಿ, A2 ಆರೋಪಿ ಈತ ಆಗಿದ್ದ. ಹಾಗಾಗಿ ಈಗ ಎಲ್ರಿಗೂ ಕೂಡ ಮೂಡುವಂಥ ಪ್ರಶ್ನೆ, ಇಲಿಯಾಸ್ನ ಗ್ಯಾಂಗ್ ಏನಿದೆ ಆ ಗ್ಯಾಂಗ್ ಈಗ ಸಮೀರ್ನನ್ನ ಕೊಲೆ ಮಾಡುವಂತಹ ಒಂದು ಪ್ರಯತ್ನವನ್ನ ಮಾಡಿತಾ ಅನ್ನುವಂಥ ಕೂಡ ಎಲ್ರಿಗೂ ಪ್ರಶ್ನೆ ಇರುವಂಥದ್ದು. ಹಾಗಾಗಿ ಆ ಕೊಲೆಯಲ್ಲಿ ಯಾರೆಲ್ಲ ಶಾಮೀಲಾಗಿದ್ದಾರೆ ಅವರನ್ನ ಈಗ ದ್ವೇಷದಿಂದ ಕೊಲೆ ಮಾಡುವಂಥ ಪ್ರಯತ್ನ ನಡೀತಾ ಇದೆಯಾ? ಸಮೀರ್ನನ್ನ ಎಲ್ಲರೂ ಕೂಡ ಅವನ ಚಲನವಲನಗಳನ್ನು ನೋಡುವಂಥ ಕೆಲಸ ಆಗ್ತಾ ಇದೆ. ಎಲ್ಲಿಗೆ ಹೋಗ್ತಾ ಇದ್ದಾನೆ, ಎಲ್ಲಿಗೆ ಬರ್ತಾ ಇದ್ದಾನೆ ಅನ್ನೋದು ಕೂಡ ಈಗ ತಿಳಿದು ಬರ್ತಾ ಇರುವಂಥ ವಿಚಾರ. ಹಾಗೂ ಅದರ ಜೊತೆಗೆ ಇದೆಲ್ಲವೂ ಕೂಡ ಸಮೀರನ್ನ ಕೊಲೆ ಮಾಡಿರೋಕ್ಕೆ ದ್ವೇಷ ಏನಾದರೂ ಕಾರಣ ಇರಬಹುದಾ ಅನ್ನುವಂಥದ್ದು ಕೂಡ ಎಲ್ರಿಗೂ ಕೂಡ ಮೂಡ್ತಾ ಇರುವಂಥ ಪ್ರಶ್ನೆ. ಈಗ ನಮ್ಮ ಜೊತೆ ಸೀನಿಯರ್ ಕ್ರೈಮ್ ವರದಿಗಾರರಾಗಿರುವ ಮೋಹನ್ ಬೋಳಂಗಡಿ ಇದ್ದಾರೆ. ಈಗ ಸರ್, ಈ ರೀತಿಯಾಗಿರುವಂಥ ಕೊಲೆ ಆಗಿರುವಂಥದ್ದು ಈಗ ಟಾರ್ಗೆಟ್ ಗ್ಯಾಂಗಿನ ಮುಖ್ಯ ನಾಯಕನಾಗಿದ್ದ ಇಲಿಯಾಸ್ನ ಕೊಲೆ 7 ವರ್ಷಕ್ಕಿಂತಲೇ ಮುಂಚೆನೇ ಆಗಿರುತ್ತೆ. ಅದೇ ಕೊಲೆಯಲ್ಲಿ ಭಾಗವಹಿಸಿರುವಂಥದ್ದು ಈ ಆರೋಪಿ ಸಮೀರ್. ಈಗ ಈ 2 ಕೊಲೆಗೂ ಸಂಬಂಧ ಏನಾದರೂ ಇರಬಹುದಾ? ಖಂಡಿತ. ಯಾಕಂದ್ರೆ 2018ರಲ್ಲಿ ಟಾರ್ಗೆಟ್ ಇಲಿಯಾಸನನ್ನ ಈ ಸಮೀರ್ ಮತ್ತೆ ಇತರರು ಸೇರಿ ಕೊಲೆ ಮಾಡಿದ್ದಾರೆ. ಜೆಪ್ಪು ಮರ್ಗಸ್ ಗೇಟ್ ಬಳಿಯ ಫ್ಲಾಟ್ ಅಲ್ಲಿ ಟಾರ್ಗೆಟ್ ಇಲಿಯಾಸ್ ವಾಸವಿದ್ದ. ಅವನನ್ನು ಈ ಸಮೀರ್ ಮತ್ತೆ ಇತರರು ಟಾರ್ಗೆಟ್ ಮಾಡಿದ್ರು. ಅವನ ವಾಸಸ್ಥಳ ಅವರಿಗೆ ಗೊತ್ತಿರ್ಲಿಲ್ಲ. ಆದ್ರೆ ಉಳ್ಳಾಲ ಪೊಲೀಸರು ಆತನ ವಾಸಸ್ಥಳವನ್ನು ಪತ್ತೆ ಹಚ್ಚಿ ಅವನ ಮೇಲಿದ್ದದ್ದು ವಾರಂಟ್ ಅನ್ನು ಜಾರಿಗೊಳಿಸಿದ್ರು. ಅದರಿಂದಾಗಿ ಆತ ಜೈಲಿಗೆ ಹೋಗಿದ್ದ. ಜೈಲಿಂದ ರಿಲೀಸ್ ಆಗಿ ಬಂದು ಮನೆಯಲ್ಲಿದ್ದ. ಆದ್ರಿಂದಾಗಿ ಇವರಿಗೆ ಅವನ ಮನೆ ಗೊತ್ತಾಗಿತ್ತು, ಇಂತ ಎಲ್ಲಿ ಮನೆ ಮಾಡಿದ್ದಾನೆ ಅಂತ ಹೇಳಿ. 2018ರಲ್ಲಿ ಆತನ ಮನೆಗೆ ಇಬ್ರು ನುಗ್ಗಿದ್ದಾರೆ. ಅದ್ರಲ್ಲಿ ಒಬ್ಬ ಸಮೀರ್ ಮತ್ತೊಬ್ಬ, ಇಬ್ರು ಹೊರಗಿದ್ರು, ಒಬ್ಬ ಫ್ಲಾಟ್ ನ ಕೆಳಗಡೆ ಇದ್ದ. ಈ 5 ಮಂದಿ ಸೇರಿ ಸಮೀರನ್ನು ಮಲಗಿದ್ದ ಇಲಿಯಾಸನನ್ನು ಕಡ್ದು ಕೊಲೆ ಮಾಡಿ ಪರಾರಿಯಾಗಿದ್ರು. ತದನಂತರ ಇವರು ಎಲ್ಲರೂ ಪೊಲೀಸರ ಕೈಗೆ ಸಿಕ್ಕಿ ಬಿದ್ದಿದ್ರು, ಜೈಲಿಗೆ ಹೋಗಿದ್ರು. ಆ ಪ್ರಕರಣದಲ್ಲಿ 2023ರಲ್ಲಿ ನ್ಯಾಯಾಲಯ ಇವರೆಲ್ಲರನ್ನ ಖುಲಾಸೆಗೊಳಿಸಿತ್ತು. ಅದರಿಂದ ಹೊರಗೆ ಬಂದಿದ್ರು. ಹೊರಗೆ ಬಂದು ಇವರು ಬೇರೆ ಬೇರೆ ಕಡೆಯಲ್ಲಿ ವಾಸವಿದ್ರು. ಆ ಸಂದರ್ಭದಲ್ಲಿ ಟಾರ್ಗೆಟ್ ಇಲಿಯಾಸನ ಜೊತೆಗಾರರು ಯಾರಿದ್ದಾರೆ, ಅದಕ್ಕೆ ಟಾರ್ಗೆಟ್ ಇಲಿಯಾಸನ ಹತ್ಯೆಗೆ ಪ್ರತೀಕಾರ ತೀರಿಸಬೇಕು ಅಂತ ಹೇಳಿ ಅವರು ಪ್ರಯತ್ನ ಪಡ್ತಾ ಇದ್ರು. ಅದರಲ್ಲಿ ಕೆಲವು ಆರೋಪಿಗಳು ಜೈಲಲ್ಲಿದ್ದಾರೆ. ಕೆಲವು ದಿನಗಳ ಹಿಂದೆ ಸಮೀರ್ ಮತ್ತೆ ಇತರರು ಸೇರಿಕೊಂಡು ದರೋಡೆಗೆ ಯತ್ನ ನಡೆಸಿದ್ರು ಅಂತ ಹೇಳಿ ಅವರ ಮೇಲೆ ಒಂದು ಕೇಸ್ ಆಯ್ತು. ಆ ಸಂದರ್ಭದಲ್ಲಿ ಇವರನ್ನು ಪೊಲೀಸರು ಜೈಲಿಗೆ ಕಳಿಸಿದ್ರು. ಕೇವಲ 4 ದಿನಗಳ ಹಿಂದೆ ಜೈಲಲ್ಲಿ ಇವರ ಮೇಲೆ ಒಂದು ಅಟ್ಯಾಕ್ ಆಗಿದೆ, ಈ ಸಮೀರ್ರ ಮೇಲೆ. ಅದು ಟಾರ್ಗೆಟ್ ಇಲಿಯಾಸನ ಗ್ರೂಪಿನವರು ಮಾಡಿರುವಂತ ಅಲ್ಲ. ಅಂದ್ರೆ ಈಗ ಟಾರ್ಗೆಟ್ ಈಗಲೂ ಕೂಡ ಆಕ್ಟಿವ್ ಇದೆಯಾ ಆ ಗ್ಯಾಂಗ್? ಇದೆ. ಇಲಿಯಾಸನ ಒಟ್ಟಿಗಿದ್ದ ಸಹಚರರು ಇದಾರಲ್ಲ, ಅವರು ಈಗಲೂ ಉಳ್ಳಾಲ, ತೊಕ್ಕೊಟ್ಟು ಈ ಪರಿಸರದಲ್ಲಿ ಆಕ್ಟಿವ್ ಇದ್ದಾರೆ. ಅದಕ್ಕೆ ಎದುರಾಗಿ ಈ ಸಮೀರ್ ಇತರ ಗುಂಪು ಅಲ್ಲಿ ಇದೆ, ಇಲ್ಲಂತ ಏನಿಲ್ಲ. ಯಾಕಂದ್ರೆ ಒಂದು ಕಾಲದಲ್ಲಿ ಅಂದ್ರೆ ಸುಮಾರು ಒಂದು 20 ವರ್ಷಗಳ ಹಿಂದೆ ಇದು ಒಂದೇ ಗ್ರೂಪ್ ಆಗಿತ್ತು. ಟಾರ್ಗೆಟ್ ಗ್ರೂಪ್ ಅಂದ್ರೆ ಬರೀ ದೊಡ್ಡ ಗ್ರೂಪ್ ಉಳ್ಳಾಲದಲ್ಲಿ. ಇವ್ರದೊಂದು ಕಚೇರಿಯೇ ಇತ್ತು, ಟಾರ್ಗೆಟ್ ಅಂತ ಹೇಳಿ. ಆ ಕಚೇರಿಯಲ್ಲಿ ಕುಳಿತುಕೊಂಡು ಇವರು ಫೈನಾನ್ಸ್ ಸೆಟ್ಲ್ಮೆಂಟ್, ಜಾಗದ ಸೆಟ್ಲ್ಮೆಂಟ್,
ಮತ್ತೆ ಅಲ್ಲಿ ಉಳ್ಳಾಲ ಬೀಚಿಗೆ ಬರುವಂತ ಜೋಡಿಗಳನ್ನು ಬೆದರಿಸಿ ಕಿತ್ತುಕೊಳ್ಳುದು ಇಂಥ ಕೆಲಸಗಳನ್ನೆಲ್ಲ ಮಾಡ್ತಾ ಇದ್ರು. ಓ ಯಾರು ಇವರ ಮೇಲೆ ಕಂಪ್ಲೇಂಟ್ ಕೊಡ್ಲಿಕ್ಕೆ ಹೋಗ್ತಾ ಇರ್ಲಿಲ್ಲ ಹೆದರಿ. ಹ್ಮ್ 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 ಆದ್ರೆ ಒಂದು ಯುವ ಜೋಡಿಯನ್ನು ಇವರು ಬೆದರಿಸಿ ಬಂಗಾರ ಕಿತ್ತುಕೊಂಡಂತ ಸಂದರ್ಭದಲ್ಲಿ ಅವರು ಹೋಗಿ ಪೊಲೀಸ್ ಸ್ಟೇಷನ್ಗೆ ದೂರು ಕೊಟ್ಟಿದ್ರು. ಹ್ಮ್ ಅದು ದರೋಡೆ ಪ್ರಕರಣ ದಾಖಲಾಗಿತ್ತು. ಅದರಲ್ಲಿ ಪೊಲೀಸರು ಇವರು ಎಲ್ಲರನ್ನು ಅರೆಸ್ಟ್ ಮಾಡಿದ್ರು. ಹ್ಮ್ ಹ್ಮ್ ಆ ಸಂದರ್ಭದಲ್ಲಿ ಇವರ ಮೇಲೆ ಹಲವು ಕೇಸುಗಳು ದಾಖಲಾಗಿದ್ದವು. ಹ್ಮ್ ಹ್ಮ್ ಆದ್ರಿಂದಾಗಿ ಇದರಲ್ಲಿ ಇವರು ಜೈಲಿಗೆ ಹೋಗಿ ಜೈಲಿಂದ ಮತ್ತೆ ಜಾಮೀನಲ್ಲಿ ಹೊರಗೆ ಬಂದ ಮೇಲೆ ಇವರ ಮಧ್ಯೆ ಸಮಸ್ಯೆ ಸೃಷ್ಟಿಯಾಯಿತು. ಅಂದ್ರೆ ಟೀಮ್ ಡಿವೈಡ್ ಪ್ರಾರಂಭ ಆಯ್ತು. ಆಗ ಟಾರ್ಗೆಟ್ ಗ್ರೂಪ್ 2 ಡಿವೈಡ್ ಆಯ್ತು. ಹ್ಮ್ ಹ್ಮ್ ಡಿವೈಡ್ ಆಗಿ ಅವರವರೊಳಗೆ ಗಲಾಟೆ ಸ್ಟಾರ್ಟ್ ಆಯ್ತು. ಹ್ಮ್ ಹ್ಮ್ ಅದರ ಪರಿಣಾಮವಾಗಿ ಇಲಿಯಾಸನನ್ನು ಕೊಲೆ ಮಾಡಿರೋದು. ಓ ಈಗ ಇಲಿಯಾಸನ ಕೊಲೆಗೆ ಪ್ರತೀಕಾರವಾಗಿ ಈಗ ಶಮೀರ್ನ ಹತ್ಯೆ ಆಗಿರೋದು. ಆದ್ರೆ 7 ವರ್ಷದ ನಂತರ ಈ ಕೊಲೆ ನಡೆದಿದೆ ಅಂತ ಹೇಳಿದ್ರೆ ಇದೀಗ ಅದೇ ಕಾರಣಕ್ಕೆ, ದ್ವೇಷದ ಕಾರಣಕ್ಕೆ ಕೊಲೆ ನಡೆದಿದೆ ಅನ್ನೋದು ಹೇಗೆ ಅನ್ನೋದು? ಅಲ್ಲ, 7 ವರ್ಷದ ಹಿಂದೆ ನಡೆದ ಕೇಸಲ್ಲಿ ಸುಮಾರು 3 ವರ್ಷ ಇವರು ಜೈಲಲ್ಲೇ ಇದ್ರು ನೋಡಿ. ಓ ಹೌದು, ಇವರು 3 ವರ್ಷ ಜೈಲಲ್ಲೇ ಇದ್ರು. ಸಮೀರ್ ಮತ್ತಿತರರೆಲ್ಲ 5 ಮಂದಿ 2023 ಜೈಲಲ್ಲಿ ಇದ್ರು. ಅವರಿಗೆ ಜಾಮೀನ್ ಆಗಿರ್ಲಿಲ್ಲ. ಆದ್ರೆ ಜೈಲಲ್ಲಿ ಇದ್ರು. ಇವರು ಯಾವಾಗ ಇಲಿಯಾಸ್ ಕೊಲೆಯಲ್ಲಿ ಇವರು ಎಕ್ಯೂಟಲ್ ಆಗಿ ಹೊರಗೆ ಬಂದ್ರ, ಆಗ ಇವರಿಗೆ ಶಿಕ್ಷೆ ಆಗ್ಲಿಲ್ಲ ಅಂತ ಹೇಳಿ ಅವರಿಗೆ ಒಂದು ಬಿಸಿ ಆಯ್ತು, ಕೋಪ ಬಂತು ಇಲಿಯಾಸನ ಜೊತೆ ಇದ್ದವರಿಗೆ. ಅದಕ್ಕಾಗಿ ಇವರಿಗೆ ಶಿಕ್ಷೆ ಆಗ್ಲಿಲ್ಲ ಅಂದ್ರೆ ನಾವು ಶಿಕ್ಷೆ ಕೊಡ್ಬೇಕು ಎನ್ನುವ ತೀರ್ಮಾನಕ್ಕೆ ಅವರು ಬಂದ್ರು. ಆಗ ಆ ಕೇಸಲ್ಲಿ ಯಾರೆಲ್ಲ ಇದ್ದಾರೆ ಅವರನ್ನೆಲ್ಲರನ್ನ ಟಾರ್ಗೆಟ್ ಮಾಡುವಂತ ಕೆಲಸವನ್ನು ಅವ್ರು ಮಾಡಿದ್ರು. ಅದರಲ್ಲಿ ಮುಖ್ಯವಾಗಿ ಇದ್ದದ್ದು ಶಮೀರ್. ಯಾಕಂದ್ರೆ ಟಾರ್ಗೆಟ್ ಇಲಿಯಾಸನ ಮನೆ ಒಳಗೆ ಹೋಗಿ ಮಲಗಿದ್ದವನ ಮೇಲೆ ಕತ್ತಿ ಬೀಸಿದ್ದೇ ಈ ಸಮೀರ್. ಅವನು ಆ ಕೇಸಲ್ಲಿ A2. ಮನೆಗೆ ಒಳಗೆ ಹೋಗಿದ್ದ A2 ಆರೋಪಿ. ಯಾಕಂದ್ರೆ ಇಬ್ಬರೇ ಮನೆಗೆ ಒಳಗೆ ಹೋಗಿರೋರು, ಮನೆ ಹೊರಗೆ ಇಬ್ಬರು ಇದ್ದದ್ದು, ಮತ್ತೆ ಆ ಫ್ಲಾಟ್ ನ ಕೆಳಗೆ ಒಬ್ಬ ಇದ್ದದ್ದು, ಒಟ್ಟಿಗೆ 5 ಮಂದಿ ಇದ್ದದ್ದು. ಅವರು 5 ಮಂದಿಯು ಆ ಪ್ರಕರಣದಲ್ಲಿ ನೇರವಾಗಿಗಳಾಗಿದ್ದವರು. ಮತ್ತೆ ಅದರಲ್ಲಿ ಬಾಕಿ ಆರೋಪಿಗಳನ್ನು ಮತ್ತು ಪೊಲೀಸರು ಆ ಸಂದರ್ಭದಲ್ಲಿ ಕೆಲವರನ್ನು ಸೇರಿಸಿದ್ದಾರೆ. ಯಾಕಂತ ಹೇಳಿದ್ರೆ ಅವರಿಗೆ ಬೇರೆ ಬೇರೆ ರೀತಿಯ ಸಹಕಾರ ನೀಡಿದಂತ ಆರೋಪದಲ್ಲಿ ಅವರ ಮೇಲೆ ಸೇರಿಸಿದ್ರು. ಆದ್ದರಿಂದಾಗಿ ಟಾರ್ಗೆಟ್ ಇಲಿಯಾಸನ ಸಹಚರರಿಗೆ ನೇರವಾದ ಹಾಗೆ ಇದ್ದದ್ದು ಸಮೀರ್ನ ಮೇಲೆ ಮತ್ತು ಇನ್ನೊಬ್ಬನ ಮೇಲೆ, ಅವನ ಹೆಸರೇನೇ ಇದೆ. ಆದ್ರಿಂದಾಗಿ ಅವರಿಗೆ ಸಮೀರ್ ಸುಲಭದಲ್ಲಿ ಸಿಕ್ಕಿದ್ದಾನೆ. ಯಾಕಂದ್ರೆ ಅವನು ಜೈಲಿಂದ ಹೊರಗೆ ಬಂದ ಮೇಲೆ ಮನೆಯಲ್ಲಿದ್ದ, ತನ್ನ ಮನೆಯವರೊಂದಿಗೆ ಆಚೆ ಆಚೆ ತಿರುಗಾಡ್ತಿದ್ದ. ಅವನ ಹತ್ರ ಒಂದು ಕಾರ್ ಇತ್ತು. ಆದ್ರಿಂದಾಗಿ ನಿನ್ನೆ ರಾತ್ರಿಯೂ ಸಹ ಆತ ತನ್ನ ತಾಯಿ ಮತ್ತೆ ಅವರನ್ನು ಕರ್ಕೊಂಡೆ ಒಂದು ಹೋಟೆಲಿಗೆ ಟಿಫನ್ ಮಾಡ್ಲಿಕ್ಕೆ ಅಂತ ಹೋಗಿರೋದು ರಾತ್ರಿ. ಅಲ್ಲಿ ಕಲ್ಲಾಪತ್ರ ಹೈವೇ ಸೈಡ್ ಅಲ್ಲೇ ಒಂದು ಹೋಟ್ಲ್ ಇದೆ, ರೆಸ್ಟೋರೆಂಟ್ ಇದೆ, ಅಲ್ಲಿಗೆ ಹೋಗಿರೋದು. ಆಗ ಇವರು ಅವನನ್ನು ಫಾಲೋ ಮಾಡ್ಕೊಂಡು ಹೋಗಿ ಅವನು ಅಲ್ಲಿ ಇಲ್ದಾಗ್ಲೇ ಇವರು ಬೆನ್ನತ್ತಿದ್ದಾರೆ. ಅವನನ್ನು ಬೆನ್ನಟ್ಟಿದಾಗ ಅವನು ಬಿಲ್ಡಿಂಗ್ ನ ಹಿಂಬದಿಗೆ ಓಡಿದಾನೆ. ತಪ್ಪಿಸ್ಕೊಳ್ಳೋ ಪ್ರಯತ್ನ ಮಾಡಿದ್ದಾರೆ ಅಲ್ವಾ? ಹಿಂಬದಿಗೆ, ಅದು ಹಿಂಬದಿ ಅಂದ್ರೆ ಅದು ಕುರುಚಲು ಗುಡ್ಡ ಎಲ್ಲ ಇದೆ ಅಂತ ಪ್ರದೇಶ, ಕತ್ಲು. ಈಗ ಅಷ್ಟೊತ್ತಿಗೆ ಜನ ಎಲ್ಲ ಸೇರಿದ್ದಾರೆ. ಜನ ಎಲ್ಲ ಸೇರಿದ ಮೇಲೆ ಅವರೆಲ್ಲ ಹುಡುಕಿದ್ದಾರೆ. ಹುಡುಕಿದಾಗ ಓಡಿಸ್ಕೊಂಡು ಹೋದವರು ಸಿಗ್ಲಿಲ್ಲ, ಓಡಿದವನು ಸಿಗ್ಲಿಲ್ಲ ಸುರಿಗೆ. ಸುಮಾರು 1 ಗಂಟೆಗಳ ಕಾಲ ಇದೆಲ್ಲ ರಾಮರಂಪ ಹಾಕಿ ಪೊಲೀಸರೆಲ್ಲ ಬಂದು ಹುಡುಕಾಟ ಆರಂಭವಾದ ಮೇಲೂ ಸಹ ವಿಚಾರ ತಿಳಿದಿದೆ. ಹಾಗಾದ್ರೆ ಪೊಲೀಸರಿಗೆ ವಿಚಾರಿಸಿದ್ರೆ ಪೊಲೀಸರು ಹೊತ್ತಿಗೆ ಬಂದಿದ್ದಾರೆ, ಇಮಿಡಿಯೇಟ್ ಬಂದಿದ್ದಾರೆ ಸ್ಪಾಟಿಗೆ. ಏನೋ ಹಿಂಬದಿ ಓಡಿದಾರೆ ಅಂತ ಹೇಳಿದ್ರೆ, ಹಾಗೆ ಮತ್ತೆ ಅಲ್ಲಿ ಹುಡುಕುವಾಗ ಇವರ ಡೆಡ್ ಬಾಡಿ ಸಿಕ್ತು. ರಕ್ತದ ಮಡಲು ಬಿದ್ದಿತ್ತು. ಮುಖದ ಭಾಗಕ್ಕೆ ಹೊಡೆದಿರೋದು, ಯಾಕಂದ್ರೆ ಅದನ್ನು ಕೊಲ್ಲುವ ಉದ್ದೇಶದಿಂದಲೇ ಹೊಡೆದಿರೋದು. ಮತ್ತೆ ರಾತ್ರಿ ವೇಳೆಗೆ ಅಂತ ಒಂದು ನಿರ್ಜನ ಪ್ರದೇಶದಲ್ಲಿ ಓಡುವಾಗ ಆಯತಪ್ಪಿ ಬೀಳುವಂತ ಸಾಧ್ಯತೆಗಳಿವೆ ಅಂತ ಹಾಗೆ ಬಿದ್ದಿದ್ದಾನೆ. ಆಗ ಸಿಕ್ಕಿದ ಅವಕಾಶವನ್ನ ಉಪಯೋಗಿಸಿಕೊಂಡಿದ್ದಾರೆ, ಅಲ್ಲೇ ಕಡ್ದಿದ್ದಾರೆ. ಮತ್ತೆ ಆ ಕಡೆಯಿಂದಲೇ ಹೋಗ್ಲಿಕ್ಕೆಲ್ಲ ದಾರಿ ಇದೆ, ಅದು ನೇರವಾಗಿ ಆಚೆ ಪುನಃ ಉಳ್ಳಾಲ ಸೈಡ್ಗೆ ಸೇರ್ತದೆ. ಅಲ್ಲಿಂದ ನಡ್ಕೊಂಡು ಹೋದ್ರೂ ಸಹ ಸೇರ್ತದೆ. ಯಾಕಂದ್ರೆ ನೆಕ್ಸ್ಟ್ಗೆ ನಿಮ್ಗೆ ರೈಲ್ವೆ ಹಳಿ ಬರುತ್ತೆ.
ರೈಲ್ವೆ ಹಳಿ ದಾಟಿದ್ರೆ ಪುನಃ ಉಳ್ಳಾಲ ಪೇಟೆಗೆ ಹೋಗಿ ಸೇರ್ತದೆ. ಹ್ಮ್ ಆ ರೂಟಲ್ಲಿ ಹೋಗಿದ್ದಾರೆ. ಹ್ಮ್ ಅದರಿಂದಾಗಿ ಇದರಲ್ಲಿ ಬೇರೆ ಡೌಟ್ ಏನಿಲ್ಲ. ಯಾಕಂತ ಹೇಳಿದ್ರೆ ಇದರಲ್ಲಿ ಹ್ಮ್ ಇಲಿಯಾಸನ್ನು ಯಾರು ಕೊಲೆ ಮಾಡಿದ್ದಾರೆ ಅವರಿಗೆ ನ್ಯಾಯಾಲಯದಲ್ಲಿ ಶಿಕ್ಷೆ ಆಗ್ಲಿಲ್ಲ, ಹಾ ಹಾ ಅವರಿಗೆ ಇಲಿಯಾಸನ ಸಹಚರರು ಶಿಕ್ಷೆ ಕೊಟ್ಟಿದ್ದಾರೆ ಅಂತ. ಹಾಗೆ ಹಾಗೆ ಈಗ ಮಂಗಳೂರಲ್ಲೇ ಸಿನಿಮಾ ರೀತಿಯಲ್ಲಿ ಈ ತರ ಎಲ್ಲ ಫೈಟ್ಗಳಾಗ್ತಾ ಇದೆ, ಗ್ಯಾಂಗ್ ಇದೆ ಅನ್ನುವಂಥದ್ದು, ಈ ವಿಚಾರದ ಬಗ್ಗೆ ಪೊಲೀಸರಿಗೆ ಗೊತ್ತು, ಇವರಿಗೆ ಶಿಕ್ಷೆ ಕೊಡುವಂತ ಪ್ರಯತ್ನ ಅಥವಾ ಇವರನ್ನ ಬಂಧನ ಮಾಡುವಂತ ಪ್ರಯತ್ನ ಮಾಡ್ತಾ ಇಲ್ವಾ? ನೋಡಿ, ಒಂದು ಫಿಲ್ಮಿ ರೀತಿಯಲ್ಲಿ ಎಲ್ಲ ಕಥೆಗಳು ಕೇಳಿದ್ರೆ ಅನ್ಸುತ್ತೆ ಫಿಲ್ಮಿ ರೀತಿಯಲ್ಲಿ ನಡೀತಾ ಇರುವಂತದ್ದು. ಹೌದು ನೋಡಿ, ಇದೇ ಸಮೀರ್ ಮತ್ತಿತರರನ್ನ ಕೆಲವು ದಿನಗಳ ಹಿಂದೆ ಹ್ಮ್ ಪೊಲೀಸರು ದರೋಡೆ ಯತ್ನ ಪ್ರಕರಣದಲ್ಲಿ ಸಿಲುಕಿಸಿ ಜೈಲಿಗಟ್ಟಿದ್ರು. ಹ್ಮ್ ಹ್ಮ್ ಆಕ್ಚುಲಿ ಅವರು ಆ ಸಂದರ್ಭದಲ್ಲಿ ದರೋಡೆಗೆ ಯತ್ನ ಮಾಡಿರ್ಲಿಲ್ಲ, ಏನಿಲ್ಲ, ಒಂದು ಗುಂಪು ಗೂಡಿದ್ರು. ಈ ಪೊಲೀಸರು ಇವರನ್ನೆಲ್ಲ ಹದ್ದುಬಸ್ತಲ್ಲಿ ಇಟ್ಟುಕೊಳ್ಳಿಕ್ಕೆ ಬೇಕಾಗಿ ಅಂತಹ ಒಂದು ಪ್ರಕರಣಗಳನ್ನು ದಾಖಲಿಸಿಕೊಂಡು ಜೈಲಿಗಟ್ಟುವಂತ ಕೆಲಸ ಮಾಡ್ತಾರೆ. ಮಾಡುವುದಿಲ್ಲ ಅಂತ ಇಲ್ಲ. ಕಳೆದ ಒಂದು 2-3 ವರ್ಷಗಳಿಂದ ಮಂಗಳೂರಲ್ಲಿ ರೌಡಿಸಂ ಚಟುವಟಿಕೆಗಳು ಆದಷ್ಟು ನಿಯಂತ್ರಣದಲ್ಲಿದೆ. ಬೇರೆ ಬೇರೆ ಚಿಕ್ಕ ಪುಟ್ಟ ಘಟನೆಗಳು ಆಗ್ಬೋದೇ ಹೊರತು ರೌಡಿಸಂ ಅಂತ ಹೇಳುವಂತಹ ದೊಡ್ಡ ಮಟ್ಟದ ಘಟನೆಗಳು ಮಂಗಳೂರು ನಗರದಲ್ಲಿ ಆಗಿರ್ಲಿಲ್ಲ ಇಲ್ಲಿ ತನಕ. ಆಗಿರ್ಲಿಲ್ಲ. 18ರಲ್ಲಿ ಇಲಿಯಾಸ್ ಕೊಲೆ ಆದ ನಂತರ ದೊಡ್ಡ ಮಟ್ಟದ ಘಟನೆ ಆಗಿರ್ಲಿಲ್ಲ. ಆದ್ರಿಂದಾಗಿ ಪೊಲೀಸರು ಅವರ ಮೇಲೆ ನಿಗಾ ಇಟ್ಟುಕೊಂಡು ಅವರ ಮೇಲೆ ಚಾರ್ಜ್ ಮಾಡುವಂತ ಕೆಲಸಗಳನ್ನ ಕಾಲಕ್ಕೆ ಮಾಡ್ತಾ ಇದ್ದಾರೆ. ಅಂದ್ರೆ ಅಲ್ಲಿ ಏನ್ ಇನ್ಸಿಡೆಂಟ್ ಆಗುತ್ತೆ ಅದಕ್ಕೆ ಮಾತ್ರ ಅವರು ಶಿಕ್ಷೆ ಕೊಡುವಂತ ಪ್ರಯತ್ನ ಮಾಡ್ತಾ ಇದ್ರು. ಯಾಕಂದ್ರೆ ಕೊಲೆ ಮಾಡುವಷ್ಟು ಯಾವುದೇ ಆಗ್ತಾ ಇರ್ಲಿಲ್ಲ ಅಂತ. ಇಲಿಯಾಸ್ ಕೊಲೆ ನಡೆದ ನಂತರ ಅಂತ ದೊಡ್ಡ ಮಟ್ಟದ ಇದು ಆಗಿರ್ಲಿಲ್ಲ. ಅದು ಚಿಕ್ಕ ಪುಟ್ಟ ಘಟನೆ ಆದ ಕೂಡಲೇ ಪೊಲೀಸರ ಗಮನಕ್ಕೆ ಬಂದ ಕೂಡಲೇ ಅವ್ರನ್ನ ಕರ್ಸ್ಕೊಳ್ತಾ ಇದ್ರು, ಮಾತಾಡ್ತಾ ಇದ್ರು, ಪ್ರೆಷರ್ ಆಗ್ತಾ ಇದ್ರು, ಒತ್ತಡ ಇರ್ತಾ ಇದ್ರು, ಇಂಟ್ರಾಗೇಷನ್ ಮಾಡ್ತಾ ಇದ್ರು, ಎಲ್ಲವೂ ಮಾಡ್ತಾ ಇದ್ರು. ಒಂದು ಭಯ ಹುಟ್ಟಿಸ್ತಾ ಇದ್ರು. ಆದ್ರಿಂದಾಗಿ ಕೆಲವೊಂದು ವಿಚಾರಗಳು ನಡೆದಿರ್ಲಿಲ್ಲ. ಆದ್ರೆ ಈ ಮನಸ್ಸಿನ ಒಳಗಿದ್ದಂತ ದ್ವೇಷ ಅದು ಮುಗಿದು ಹೋಗುವಂತದ್ದಲ್ಲ. ಆದ್ರಿಂದಾಗಿ ಅಂತ ದ್ವೇಷಕ್ಕೆ ಈಗ ಸಮೀರ್ ಬಲಿಯಾಗಿದ್ದಾರೆ. ಯಾಕಂದ್ರೆ ಒಂದು 6 ವರ್ಷದ ಹಿಂದೆ ಸಮೀರ್ ಮಾಡಿದಂತ ಕೃತ್ಯ ಈಗ ಅವನಿಗೆ ಮುಳುವಾಗಿದೆ. ಆದ್ರೆ ಈಗ ಇಲಿಯಾಸ್ ಕೂಡ ಅವನ ಮೇಲೆ 20 ಪ್ರಕರಣ ದಾಖಲಾಗಿತ್ತು. ಅಂದ್ರೆ ಅಷ್ಟು ಅವರ ಗ್ಯಾಂಗ್ ಸ್ಟ್ರಾಂಗ್ ಇತ್ತು. ಅವ್ರು ಏನೆಲ್ಲ ಆ ತರದೆಲ್ಲ ರೌಡಿ ಗ್ಯಾಂಗ್ ಎಲ್ಲ ಇಟ್ಕೊಂಡು ಈ ತರ ಜಗಳ ಮಾಡೋ ಕೆಲಸಗಳನ್ನೆಲ್ಲ ಏನಾದ್ರು ಮಾಡ್ತಾ ಇದ್ರ ಇಲಿಯಾಸ್ ಟೀಮ್? ಹೌದು, ಈಗ ಇಲಿಯಾಸ್ ಟೀಮ್ ಅಂದ್ರೆ ಅದು ಟಾರ್ಗೆಟ್ ಟೀಮ್ ಅಂತ ಹೇಳಿದ್ರೆ ನಿಮ್ಗೆ ಸರಿಸುಮಾರು 40ರಿಂದ 50 ಯುವಕರ ತಂಡ. ಉಳ್ಳಾಲ ಟಾರ್ಗೆಟ್ ಟೀಮ್ ಚಿಕ್ಕ ಟೀಮ್ ಏನಲ್ಲ, ಆಯ್ತಾ. ಅವರು 10 ಹಲವು ಪ್ರಕರಣಗಳಲ್ಲಿ ಒಳಗೊಂಡಿದ್ರು. ಅದು ಬೆದರಿಸುವುದಿರ್ಬೋದು, ಹಣ ಕೇಳುವುದಿರ್ಬೋದು, ರಾಬರಿ ಇರ್ಬೋದು, ಎಕ್ಸ್ಟ್ರಾಕ್ಷನ್ ಮಾಡುವುದಿರ್ಬೋದು, ಕಾಂಟ್ರಾಕ್ಟ್ ಕಿಲ್ಲಿಂಗ್ ಇರ್ಬೋದು, ಹಣ ವಸೂಲಾತಿ ಇರ್ಬೋದು, ಸಾಲ ವಸೂಲಾತಿ ಇರ್ಬೋದು, ಈ ರೀತಿಯಾಗಿ ಎಲ್ಲ ರೀತಿಯ ವ್ಯವಹಾರದಲ್ಲಿ ತೊಡಗಿಸಿಕೊಂಡಿದ್ರು. ಅಂತಂದ್ರೆ ಆದ್ರೆ ಅವರ ಬಗ್ಗೆ ಯಾರು ಸ್ಪೆಸಿಫಿಕ್ ಆಗಿ ಪೊಲೀಸರಿಗೆ ದೂರು ಕೊಡ್ತಾ ಇರ್ಲಿಲ್ಲ. ಅದರಿಂದಾಗಿ ಪೊಲೀಸರು ಕೇಸು ದಾಖಲು ಮಾಡ್ಲಿಕ್ಕೆ ಆಗ್ತಾ ಇರ್ಲಿಲ್ಲ. ಅಂದ್ರೆ ಇವರ ಹವಾ ಅಷ್ಟಿತ್ತ? ಎಲ್ರು ಭಯ ಪಡ್ತಿದ್ರ ಈ ಒಂದು ಗ್ಯಾಂಗ್ಗೆ? ಟಾರ್ಗೆಟ್ ಗ್ರೂಪ್ ಅಂದ್ರೆ ಎಲ್ರಿಗೂ ಭಯ ಪಡ್ತಾ ಇದ್ರು. ಯಾಕಂತ ಹೇಳಿದ್ರೆ ಅವರು ಹೋಗುವಾಗಲೇ ಒಂದು 10 ಹುಡುಗರು ಒಟ್ಟಿಗೆ ಹೋಗೋದು. ಹೋಗಿ ಒಂದು ಕಡೆ ನಿಂತುಕೊಂಡು ದಾಳಿ ಮಾಡ್ತೇನೆ ಅಂತ ಹೇಳಿದ್ರೆ ಯಾರ್ ತಾನೇ ಹೆದರುವುದಿಲ್ಲ? ಒಂದು ಗುಂಪಿತ್ತಲ್ಲ. ಈಗ ಒಬ್ಬನೇ ಹೋಗಿ ಒಂದು 10 ಮಂದಿಯನ್ನು ಫೇಸ್ ಮಾಡುದು ಪ್ರಶ್ನೆ ಬೇರೆ. ಆದ್ರೆ 10 ಮಂದಿ ಹೋಗಿ ಒಬ್ಬರನ್ನು ಎದುರಿಸುವುದು ಸುಲಭ ಅಲ್ವಾ? ಈಗ ಇವರು ಹಾಗೆ ಈ ಗ್ಯಾಂಗ್ ಆ ರೀತಿಯಾಗಿ ಅಲ್ಲಿ ಅವ ಸೃಷ್ಟಿ ಮಾಡಿತ್ತು. ಯಾವುದೋ ಚಿಕ್ಕ ಪುಟ್ಟ ವಿಚಾರಗಳಿಗೂ ಹೋಗಿ ಟಾರ್ಗೆಟ್ ಗ್ಯಾಂಗಿಗೆ ದೂರ ಹೇಳುವಂತ ಪರಿಸ್ಥಿತಿ ಇತ್ತು. ಇವರಲ್ಲಿ ಒಂದು ಆಫೀಸೇ ಮಾಡಿಕೊಂಡು ಅದನ್ನೆಲ್ಲ ವ್ಯವಹಾರ ಮಾಡ್ತಾ ಇದ್ರು. ಅದು ಆಫೀಸ್ ಎಲ್ಲ ಮಾಡಿದ್ರೆ ಅದೆಲ್ಲ ಪೊಲೀಸ್ ಅವರಿಗೆ ಗೊತ್ತಾಗೋದಿಲ್ವಾ ಆ ವಿಚಾರಗಳೆಲ್ಲ? ಅವಾಗ ಬಿಡ್ತಾರ? ಗೊತ್ತಿತ್ತು. ಅದೇನು ಪೊಲೀಸ್ ಸ್ಟೇಷನ್ ಇಂದ ಏನು ತುಂಬಾ ದೂರ ಇತ್ತ? ಹೆಚ್ಚು 500 ಮೀಟರ್ ದೂರದಲ್ಲಿ ಇತ್ತು ಇವರ ಆಫೀಸು. ರೋಡ್ ಸೈಡ್ ಅಲ್ಲಿ ಇತ್ತು.
ಅಲ್ಲಿ ಕೂತ್ಕೊಂಡು ಅವರು ಕ್ಯಾರ ಮಾಡ್ತಾ ಇದ್ರು, ಲೂಡೋ ಆಡ್ತಾ ಇದ್ರು, ಈ ರೀತಿಯಾಗಿ ಕೂತ್ಕೊಂಡು ಮಾತಾಡ್ತಿದ್ರು. ಒಂದು ಕಡೆಯಲ್ಲಿ ಕೂತು ಮಾತಾಡಬಾರ್ದಂತ ಏನಿಲ್ಲಲ್ಲ. ಇದು ಮಾಮೂಲಾಗಿ ಯುವಕರ ಗುಂಪು ಅಂತ ಅನ್ಕೊಳ್ತಿದ್ರು. ಆದ್ರೆ ಯುವಕರ ಗುಂಪು ಅಂತ ಹಿಡ್ಕೊಂಡಿದ್ರು. ಅವರು ಬಾಕಿಯವರಿಗೆ ತೊಂದರೆ ಮಾಡ್ತಾ ಇದ್ದಾರೆ, ಸಾರ್ವಜನಿಕ ತೊಂದರೆ ಉಂಟಾ? ಇಲ್ಲ. ಅವರಲ್ಲಿ ಬೇರೆಯವರಿಗೆ, ಅಮಾಯಕರಿಗೆ ಅಂತವರಿಗೆ ಯಾರಿಗೆ ತೊಂದರೆ ಮಾಡ್ತಾ ಇರ್ಲಿಲ್ಲ ಅವರು. ಮತ್ತೆ ಇವರು ಯಾರನ್ನ ಟಾರ್ಗೆಟ್ ಮಾಡ್ತಿದ್ರು ಇವರು, ಈ ಗುಂಪು? ಇವರು ಟಾರ್ಗೆಟ್ ಮಾಡ್ತಿದ್ದದ್ದು ಯಾರಿಗೆ ಅಂತ ಹೇಳಿದ್ರೆ, ಹಾ ಹಾ ಒಂದು ಅಲ್ಲಿ ಕಡಲ ತೀರಕ್ಕೆ ಬರ್ತಿದ್ದಂತಹ ಯುವ ಪ್ರೇಮಿಗಳೇನೋ ಇರ್ತಾರೆ, ಹಾ 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 ಭಯ ಅವರನ್ನು ಪಡ್ತಾರೆ ಟಾರ್ಗೆಟ್ ಮಾಡ್ತಾ ಇದ್ರು. ಅವರು ಹೇಗೂ ಭಯ ಪಡ್ತಾರೆ. ಈಗ ಹೇಗೋ ಅವರು ಭಯ ಪಡ್ತಾರೆ. ಅವರು ಇವರು ಹೋಗಿ ನಿಂತ ಕೂಡ್ಲೆ ಅವ್ರು ಹೆದರಿಕೊಂಡು ಅವರು ಚೈನಾ, ದುಡ್ಡ, ವಾಚ ಏನಾಗಿ ಬಿಚ್ಚಿ ಕೊಡ್ತಾ ಇದ್ರು. ಹೌದು ಹೌದು, ಇದು ಇವ್ರಿಗಂತೂ ಇಲ್ಲಾಂದ್ರೆ ನಿಮ್ಮನ್ನು ಪೊಲೀಸಿಗೆ ಕೊಡ್ತೇವೆ, ಇಲ್ಲಾಂದ್ರೆ ನಿಮ್ಮ ಮನೆಯವರಿಗೆ ತಿಳಿಸ್ತೇವೆ ಅಂತ ಹೆದರ್ಸ್ತಾ ಇದ್ರು. ಹೌದು, ವಿಡಿಯೋ ಒಂದು ಫೋಟೋ ಏನೋ ಮಾಡ್ಬಿಟ್ರೆ ಆಮೇಲೆ ಅವ್ರು ಮಾಡ್ಬಿಟ್ಟು ಇದೆಲ್ಲ ಮಾಡ್ತಾ ಆ ರೀತಿ ಎಕ್ಸೆಪ್ಷನ್ ಮಾಡ್ತಾ ಇದ್ರು. ಮತ್ತೆ ಈ ಅವರಿಗೆ ಹೆಚ್ಚಾಗಿ ಅವರಿಗೆ ಅನುಕೂಲ ಆಗ್ತಾ ಇದ್ದ ಏನಂದ್ರೆ, ಈ ಮೀನಿನ ವ್ಯವಹಾರದಲ್ಲಿ ಕೆಲವೊಂದು ಗೋಲ್ಮಾಲ್ಗಳು ನಡೀತಾ ಇದೆ. ಮೀನು ವ್ಯವಹಾರದಲ್ಲಿ, ಅದು ಒಣ ಮೀನು ವ್ಯವಹಾರ ಇರ್ಬೋದು, ಹಸಿ ಮೀನು ವ್ಯವಹಾರ ಇರ್ಬೋದು, ಅದೆಲ್ಲವೂ ಯಾವುದು ಲೆಕ್ಕಪತ್ರಗಳು ಇರುವುದಿಲ್ಲ, ಬಾಯಿ ಮಾತಿನ ವ್ಯವಹಾರ ಇರುವುದು. ಇಲ್ಲಿಂದ 1 ಲಕ್ಷದ ಮೀನು ತೆಗೆದು ಇನ್ನೊಬ್ಬನಿಗೆ 2 ಲಕ್ಷಕ್ಕೆ ಮಾರಾಟ ಮಾಡುವಂತ ವ್ಯವಹಾರಗಳು. ಅವ 2 ಲಕ್ಷ ಕೊಡದಿದ್ರೆ ಅವನ ಹತ್ರ 2 ಲಕ್ಷ ವಸೂಲು ಮಾಡ್ಲಿಕ್ಕೆ 4 ಜನ ಬೇಕು. ಆಗ ಬಂದು ಇಂತ ಹುಡುಗರನ್ನು ಕರ್ಕೊಂಡು ಹೋಗಿ ಅದನ್ನು ವಸೂಲು ಮಾಡುವಂತ ಪ್ರಕ್ರಿಯೆಗಳು ನಡೀತಾ ಇತ್ತು. ಅದಕ್ಕೆಲ್ಲ ಇವರು ಉಪಯೋಗ ಆಗ್ತಾ ಇದ್ರು. ಇವರಿಗೂ ಜೀವನ ಹೋಗ್ತಾ ಇತ್ತು. ಹೌದು, ಅಂದ್ರೆ ಇವ್ರು ಯಾವ್ದು ಕೆಲಸದಲ್ಲಿ ಇರ್ಲಿಲ್ವಾ? ಇವರು ಯಾವ್ದೇ ಕೆಲಸ ಮಾಡ್ತಿದ್ರು? ಯಾರಿಗೂ ಯಾವ ಕೆಲಸವೂ ಇರ್ಲಿಲ್ಲ. ಯಾರಿಗೂ ಯಾವ ಕೆಲಸವೂ ಇರ್ಲಿಲ್ಲ. ಅವರಿಗೆ ನಿಶ್ಚಿತ ಉದ್ಯೋಗ ಇಲ್ಲ. ಅಲ್ಲಿ ಆ ಟೀಮ್ ಅಲ್ಲಿ 50 ಜನರಿಗೂ ಕೂಡ ಅಷ್ಟೂ ಮಂದಿಗೂ ಸಹ ನಿಶ್ಚಿತ ಉದ್ಯೋಗ ಇರ್ಲಿಲ್ಲ. ಅವರ ಉದ್ಯೋಗವೇ ಇದು. ಬೆದರಿಕೆ ಒಡ್ಡೋದು, ಹಣ ವಸೂಲಿ ಮಾಡುದು, ಎಕ್ಸ್ಟ್ರಾಕ್ಷನ್ ಮಾಡೋದು, ದರೋಡೆ ಮಾಡೋದು, ಇಂಥದ್ದೇ. ಹಾಗಂತ ಹೇಳಿ ಅಲ್ಲಿ ಜನಸಾಮಾನ್ಯರಿಗೆ ಇವರ ತೊಂದರೆ ಇರ್ಲಿಲ್ಲ. ಯಾರು ಮೋಸ ಮಾಡಿದ್ದಾನೆ ಅವರಿಗೆ ಹೋಗಿ ಇವರು ಅವ್ರದ್ದು ಕಿತ್ಕೊಳ್ತಾ ಇದ್ರೆ ಹೊರತು, ದಿನನಿತ್ಯ ಕೂಲಿ ಮಾಡಿಕೊಂಡು ಮನೆಗೆ ಹೋಗುವವನ ಹತ್ರ ಇಳಿದು ತಿನ್ನುವಂತ ಜಾಯಮಾನ ಅವರದ್ದು ಇರ್ಲಿಲ್ಲ. ಆದ್ರಿಂದಾಗಿ ಸಾರ್ವಜನಿಕರು ಸಹ ಇವರ ಮೇಲೆ ಯಾರು ದೂರು ಹೇಳ್ತಾ ಇರ್ಲಿಲ್ಲ. ಈಗ ಒಬ್ಬ ಎಕ್ಸ್ಟ್ರಾಕ್ಷನ್ಗೆ ಒಳಗಾದವನು ಸಹ ಪೊಲೀಸರಿಗೆ ದೂರು ಕೊಡ್ತಾ ಇರ್ಲಿಲ್ಲ. ಯಾಕಂದ್ರೆ ಅವನು ಮಾಡಿದ ತಪ್ಪು ಅಂತ ಗೊತ್ತಿರ್ತಿತ್ತು. ಹೌದು, ಅವನು ಇನ್ನೊಬ್ಬನಿಗೆ ಮೋಸ ಮಾಡಿದ್ದ, ಅದನ್ನು ಇವರು ಕಿತ್ಕೊಂಡು ಅವನಿಗೆ ಕೊಟ್ರ ಬಿಟ್ರ, ಆ ರೀತಿ ಮಾಡ್ತಾ ಇದ್ರು. ಅದರಿಂದಾಗಿ ಹಾಗೆ ಹಂಗು ಅಲ್ಲಿ ಅಷ್ಟು ಪ್ರಬಲವಾಗಿ ಬೆಳೀಲಿಕ್ಕೆ ಸಾಧ್ಯ ಆಯ್ತು. ಅದು ಇನ್ನಷ್ಟು ಹೆಚ್ಚಾಗಿರೋದಕ್ಕೆ ಕಾರಣ, ಈಗ ಮುಖ್ಯವಾಗಿ ಅದು ಮುಖ್ಯ ಭೂಮಿಕೆಗೆ ಬರೋದಕ್ಕೆ ಕಾರಣ ಅದು ಇಲಿಯಾಸಿನ ಕೊಲೆ ಆದ ನಂತರ. ಆ ಜಗಳ ಏನಾಯ್ತು ಅವರಿಬ್ಬರ ಮಧ್ಯೆ ಅದಾದ ನೋಡಿ, ಇಲಿಯಾಸನ ಕೊಲೆ ಆದ ನಂತರ ಗ್ಯಾಂಗಿನ ಆಟಾಟೋಪ ಸಾಧಾರಣ ನಿಂತಿತ್ತು. ಯಾಕಂತ ಹೇಳಿದ್ರೆ ಒಂದು ಗುಂಪು ಜೈಲಿಗೆ ಹೋಯ್ತು, ಹೊರಗಿದ್ದ ಗುಂಪಿಗೆ ಲೀಡರ್ ಇಲ್ಲ. ಹೌದು, ಇಲಿಯಾಸ ಸತ್ತ. ಇಲಿಯಾಸನಂತ ಒಂದು ಪ್ರಬಲ ಲೀಡರ್ ಅವರಿಗೆ ಇರ್ಲಿಲ್ಲ. ಹೌದು. ಆದ್ರೆ ಅವರ ಮನಸ್ಸೊಳಗೆ ಒಂದು ಕಿಚ್ಚಿತ್ತು, ನಮ್ಮ ಲೀಡರ್ ಅನ್ನು ಕೊಂದವನನ್ನು ಕೊಲ್ಬೇಕು ಅಂತ ಹೇಳಿ. ಆದ್ರೆ ಇವರು ಒಂದು 3 ವರ್ಷ ಜೈಲಲ್ಲಿ ಒಳಗೆ ಬಾಕಿ ಆದ್ರು. ಅವ್ರಿಗೆ ಶಿಕ್ಷೆ ಆಗ್ತದಂತ ಇತ್ತು. ಆದ್ರೆ ತನಿಖೆಯಲ್ಲಿ ಕೆಲವೊಂದು ಲೋಪಗಳಿತ್ತು, ಅದನ್ನು ನ್ಯಾಯಾಲಯದಲ್ಲಿ ಸಾಬೀತುಪಡಿಸಿದ್ರು. ಅದರಿಂದಾಗಿ ಅವರೆಲ್ಲ ರಿಲೀಸ್ ಆಗಿ ಬಂದ್ರು 23ರಲ್ಲಿ. ಅದರ ನಂತರ ಅವರು ರಿಲೀಸ್ ಆಗಿ ಬಂದಾಗ ಇವರು ಪುನಃ ಅವರ ಮೇಲೆ ಕಣ್ಣಿಟ್ರು, ಅಟ್ಯಾಕ್ ಮಾಡೋದಕ್ಕೆ ಯೋಚನೆ ಹೌದು. ಅವರು ಒಂದು ವೇಳೆ ಜೈಲಲ್ಲಿ ಶಿಕ್ಷೆ ಅನುಭವಿಸಿ ಇನ್ನೊಂದು 10 ವರ್ಷ ಬಿಟ್ಟು ಬರ್ತಾ ಇದ್ರೆ ಇವರ ಕೋಪ ತಣೀತಿತ್ತು. ಇವರೊಂದು 3 ವರ್ಷದಲ್ಲಿ ವಾಪಸ್ ಹೊರಗೆ ಬಂದ್ರಲ್ಲ, ಒಂದು 5 ವರ್ಷದಲ್ಲಿ. ಅದು ಇವರು ವ್ಯಗ್ರರಾಗ್ಲಿಕ್ಕೆ ಕಾರಣ ಆಯ್ತು. ಅದೇ ಈ ಹತ್ಯೆಗೆ ಕಾರಣ. ಇಲ್ಲಿ ಬೇರೆ ರೀಸನ್ ಇಲ್ಲ. ಸರ್, ಈಗ 2000 ಬೇರೆ ಪ್ರಕರಣಗಳಿಗೆ, ಬೇರೆ ವಿಷಯಗಳಿಗೆ ಸಂಬಂಧಪಟ್ಟಾಗೆ ಈ ಹತ್ಯೆ ನಡೆದಲ್ಲ. ಇದು ಕೇವಲ ಇಲಿಯಾಸನ ಕೊಲೆಗೆ ಪ್ರತಿಯಾಗಿ ನಡೆದಂತ ಕೊಲೆ ಇದು. ಅದೇ ಸರ್, ಈಗ 2018ರಲ್ಲಿ ಇಲಿಯಾಸ್ ಜೊತೆಗೆ ಯುಟಿ ಖಾದರ್ ಅವರ ಫೋಟೋ ಕೂಡ ವೈರಲ್ ಆಗಿತ್ತಲ್ವಾ ಸರ್? ನೋಡಿ, ಅವನು ಯೂತ್ ಕಾಂಗ್ರೆಸ್ ಅಲ್ಲಿ ಪದಾಧಿಕಾರಿಯಾಗಿದ್ದ. ಯುಟಿ ಖಾದರ್ ಅವರು ಶಾಸಕರಾಗಿದ್ರು.
ಅವರು ಸ್ಥಳೀಯ ಶಾಸಕರು. ಅವನು ಯೂತ್ ಕಾಂಗ್ರೆಸ್ ಅಲ್ಲಿ ಪದಾಧಿಕಾರಿಯಾಗಿದ್ದ ಇಲಿಯಾಸ್. ಹ್ಮ್ ಆದ್ರಿಂದ ಈಟಗಾರರೊಟ್ಟಿಗೆ ಅವನ ಫೋಟೋ ವೈರಲ್ ಆಗೋದಕ್ಕೆ ಏನು ಬೇರೆ ಅರ್ಥ ಕಲ್ಪಿಸಬೇಕಾಗಿಲ್ಲ. ಹ್ಮ್ ಅಂದ್ರೆ ಆ ಟೈಮಲ್ಲಿ ಯುಟಿ ಖಾದರ್ ಕೂಡ ಹೇಳಿದ್ರು ಟಾರ್ಗೆಟ್ ಟೀಮ್ ಯಾವುದೇ ರೀತಿ ಈಗ ಆಕ್ಟಿವ್ ಆಗಿಲ್ಲ ಅನ್ನುವಂಥದ್ದು. ಆದ್ರೆ ಈಗ ಆಕ್ಟಿವ್ ಆಗಿರೋದು ಇಲ್ಲಿ ಈಗ ಸ್ಪಷ್ಟ ಆಗ್ತಿದೆಯಲ್ಲ ಸರ್? ಅಲ್ಲ, ಆಕ್ಟಿವ್ ಆವತ್ತಿಂದ ಇವತ್ತಿನವರೆಗೂ ಅದು ಆಕ್ಟಿವೇ ಇತ್ತು. ಹಾ ಹಾ, ಅದು ಆಕ್ಟಿವ್ ಆಗದಿದ್ರೆ ಇನ್ನೊಬ್ರು ಯಾರಾದ್ರೂ ಹೊಡಿತಾರೆ ಅವರಿಗೆ. ಹೌದು ಹೌದು. ಗೊತ್ತಾಯ್ತಾ? ಒಬ್ಬ ರೌಡಿಸಂ ಫೀಲ್ಡ್ ಅಲ್ಲಿ ಒಬ್ಬ ಕತ್ತಿ ಒಮ್ಮೆ ಎತ್ತಿದಾನಂತ ಆದ್ರೆ ಹ್ಮ್ ಅವ ಅದನ್ನು ಕೆಳಗಿಡುವ ಹಾಗೆ ಇಲ್ಲ. ಅದ್ ಹೌದು. ಕೆಳಗಿಟ್ರೆ ಮತ್ತೊಬ್ಬ ಅವನಿಗೆ ಕತ್ತಿ ಬೀಸ್ತಾನೆ. ಹ್ಮ್ ಆದ್ರಿಂದಾಗಿ ಅವನ ರಕ್ಷಣೆಯನ್ನು ಅವನು ಮಾಡ್ಬೇಕಾದ್ರೂ ಅವನು ಕತ್ತಿಯನ್ನು ಇಟ್ಕೊಳ್ಳೇಬೇಕು. ಹ್ಮ್ 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 ಆದ್ರಿಂದಾಗಿ ಅಲ್ಲಿ ಅವನು ನ್ಯೂಟ್ರಲ್ ಆಗಿದ್ದಾನೆ, ಯಾವ್ದಕ್ಕೂ ಹೋಗ್ಲಿಲ್ಲ ಅಂತ ಹೇಳಿದ್ರೆ ಅವನು ಮನೆಯ ಒಳಗೆ ಅವನ ಭದ್ರತೆಯನ್ನು ರೂಪಿಸಿಕೊಂಡಿರ್ಬೇಕಾಗತ್ತೆ. ಹ್ಮ್ 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 ಅವನೆಲ್ಲೂ ಹೊರಗೆ ಹೋಗುವಾಗಿಲ್ಲ. ಹೋಗುವಾಗಲೂ ಒಂದು 4-5 ಮಂದಿ ಹುಡುಗರು ಇಟ್ಟುಕೊಂಡು ಹೋಗ್ಬೇಕಾಗ್ತದೆ. ಹ್ಮ್ ಹ್ಮ್ ಆದ್ರೆ ಅಲ್ಲಿ ಆ ರೀತಿ ಹೋಗ್ಲಿಕ್ಕೆ ಅವನಿಗೆ ಅಷ್ಟೊಂದು ಆದಾಯ ಬೇಕು. ಹ್ಮ್ ಹ್ಮ್ ಅಂತ ಫೀಲ್ಡ್ ಅಲ್ಲಿ ಇದ್ದವರಿಗೆ ಯಾರು ಕೆಲಸ ಕೊಡ್ತಾನೆ, ಯಾರೇ ಒಂದು ಆದಾಯ ಸೃಷ್ಟಿಯಾಗುವಂತ ವ್ಯವಹಾರ ಮಾಡ್ತಾರೆ. ಅದೇ ನಂಬ್ಕೊಂಡು ಹೇಗೆ ಕೆಲಸ ಮಾಡಿಲ್ಲ ಆಗ ಅವರು ಈ 2 ನಂಬರ್ ಬಿಸ್ನೆಸ್ ಗಳನ್ನೇ ನೆಚ್ಚಿಕೊಳ್ಬೇಕಾಗ್ತದೆ. ಹೌದು ಹೌದು. ಅದರಲ್ಲಿ ಏನಾದ್ರೂ ಅಪರಾಧ ಆದ್ರೆ ಮತ್ತೆ ಪುನಃ ಆ ಫೀಲ್ಡ್ ಎಂಟ್ರಿ ಆಗುತ್ತೆ. ಹ್ಮ್ ಹ್ಮ್ ಆದ್ರಿಂದಾಗಿ ಆ ಫೀಲ್ಡಿನ ಒಳಗೆ ಹೋದ ಮೇಲೆ ಹೊರಗೆ ಬಂದು ಒಳ್ಳೆ ರೀತಿಯಲ್ಲಿ ನಾವು ಬದುಕ್ತೇನೆ ಅಂತ ಹೇಳಿ ಅವರು ಎನಿಸುವುದೇ ಬೇಡ. ಅದೇ ಚಾಳಿ ಮುಂದುವರಿಸ್ತಾರೆ. ಅದೇ ಚಾಳಿ ಮುಂದುವರಿಸುವುದು ಮತ್ತು ಮುಂದುವರಿಯುವುದು ಅದು ಅನಿವಾರ್ಯವಾಗಿ. ಹಾಗೆ ಅಲ್ಲ, ಈಗ ಟಾರ್ಗೆಟ್ ಟೀಮ್ ಇತ್ತಲ್ಲ, ಆ ಟೀಮ್ಗೆ ಬೇರೆ ಯಾವ ಟೀಮ್ಗಳಿತ್ತು ಅದಕ್ಕೆ ವಿರುದ್ಧವಾಗಿ ಇವರಿಂದಲೇ ತುಂಡಾದ ಹೋದ ತುಂಡುಗಳಿದ್ದದ್ದು. ಆ ಒಂದು ಟೀಮ್ ಅಂದ್ರೆ 2 ಟೀಮ್ ಅಲ್ಲೇ ಭಾಗ ಆಗಿದೆ. ಅದು ಬಿಟ್ಟರೆ 2 ಟೀಮ್ ಆಯ್ತು. ಅದರೊಳಗೆ ಪುನಃ 2 ಟೀಮ್ ಆಗಿ ಅಲ್ಲಿ ಪುನಃ 4 ಟೀಮ್ ಆಯ್ತು. ಈ ರೀತಿಯಾಗಿ ಆದ್ದು ಎಲ್ಲ ಟಾರ್ಗೆಟ್ ಮದರ್ ಇನ್ಸ್ಟಿಟ್ಯೂಷನ್ ಟಾರ್ಗೆಟೇ. ಅಂದ್ರೆ ಒಂದು ಗುಂಪಿರುತ್ತೆ, ಮದರ್ ಇನ್ಸ್ಟಿಟ್ಯೂಟ್ ಏನಿದೆ ಅದು ಟಾರ್ಗೆಟೇ. ಹೌದು ಹೌದು. ಅಲ್ಲಿಂದ ಒಂದು ಟಾರ್ಗೆಟ್ ನಿಂದ ತುಂಡಾದ ಒಂದೊಂದು ಕೊಂಡಿಗಳೆಲ್ಲ ಅಂತ 4-5 ಕೊಂಡಿಗಳಿವೆ ಅಲ್ಲಿ. ಹಾಗೆ ಒಬ್ರು ಒಂದು ಡೀಲಿಗೆ ಕೈ ಹಾಕಿದ್ರೆ ಇನ್ನೊಬ್ರು ಮತ್ತೊಂದು ಸರಿ ಆ ಡೀಲಿಗೆ ಅಡ್ಡ ಆಗ್ತಾ ಬರ್ತಾರೆ. ಅದು ಅವರೊಳಗೆ ಕಾಂಪ್ಲಿಕೇಶನ್ ಕ್ರಿಯೇಟ್ ಆಗುದು. ಈಗ ಇದೇ ರೀತಿ ಕೊಲೆ ನಡೀತಾ ಇದೆಯಲ್ವಾ? ಈಗ ಅವರನ್ನು ಕೊಲ್ಲೋದಿಕ್ಕೆ ಇವ್ರನ್ನ ಕೊಲ್ಲೋದಿಕ್ಕೆ ಅವರು ಅಂತ ಎಲ್ಲ ದ್ವೇಷ ಕಟ್ಕೊಂಡೆ ಕೊಲೆ ನಡೆಸ್ತಾ ಬರ್ತಾ ಇದ್ದಾರೆ. ಈಗ ಅವರ ಇಲಿಯಾಸ್ ನನ್ನ ಕೊಲೆ ಮಾಡಿದೋದಕ್ಕೆ ಈಗ ಸಮೀರ ಕೊಲೆ ಕೂಡ ಆಯ್ತು. ಈಗ ಇದೇ ಕಂಟಿನ್ಯೂ ಆದ್ರೆ ಇದಕ್ಕೆ ಏನು ಕಠಿಣ ಶಿಕ್ಷೆ ಇರೋದಿಲ್ವಾ? ಹೀಗೆ ಮುಂದುವರಿದ್ರೆ ಕಠಿಣ ಶಿಕ್ಷೆ ಅಂತ ಹೇಳಿ ಈಗ ಸಮೀರ್ನ ಹತ್ಯೆಯಲ್ಲಿ ಯಾರೆಲ್ಲ ಭಾಗಿಗಳಾಗಿದ್ದಾರೆ, ಈಗ ನೇರವಾಗಿ ಈಗ 5 ಮಂದಿ ಭಾಗಿಗಳಾಗಿದ್ದಾರೆ ಅನ್ನೋ ಮಾಹಿತಿಗಳಿವೆ. 5 ಮಂದಿಯನ್ನು ನೋಡಿದವರಿದ್ದಾರೆ, ಗುರುತಿಸಿದವರಿಲ್ಲ. ಆ 5 ಮಂದಿಯನ್ನು ಪೊಲೀಸರು ಗುರುತಿಸಿ ಅರೆಸ್ಟ್ ಮಾಡಿದ್ರೆ ಆಗ ಅವರಿಗೆ ಯಾರೆಲ್ಲ ಸಂಪರ್ಕಗಳಿವೆ ಅಷ್ಟೋ ಮಂದಿಯನ್ನು ಈ ಕೊಲೆ ಪ್ರಕರಣದ ಒಳಗೆ ಹೇಳ್ಕೊಂಡು ಬರ್ತಾರೆ. ಯಾಕಂದ್ರೆ ಈಗ ಅವರಿಗೆ ಸಹಕಾರ ಕೊಟ್ಟವರು ಸಹ ಆರೋಪಿಗಳೇ. ಅದೆಲ್ಲ ಬಂದು ಪುನಃ ಈ ಟೀಮ್ ಜೈಲಿನ ಒಳಗೆ ಹೋದ್ರೆ ಈಗ ಸಮೀರ್ನ ಒಟ್ಟಿಗೆ ಇದ್ದಾರಲ್ಲ ಅವರು ಅಲ್ಲಿ ಹೊರಗೆ ಪ್ರಬಲ ಆಗ್ತಾ ಹೋಗ್ತಾರೆ. ಗೊತ್ತಾಯ್ತಾ? ಮತ್ತೆ ಆ ಟೀಮ್ ಅನ್ನು ಕಂಟ್ರೋಲ್ ಮಾಡುವುದು ಪೊಲೀಸರ ಕೆಲಸ ಆಗತ್ತೆ. ಆಗ ಈ 2 ಟೀಮ್ಗಳನ್ನು ಕಂಟ್ರೋಲ್ಗೆ ಬಂದ್ರೆ ಮತ್ತೆ 4 ಟೀಮ್ಗಳಲ್ಲಿ ಚದುರಿಕೊಂಡ ಟೀಮ್ಗಳಿವೆ, ಅವರನ್ನು ಕಂಟ್ರೋಲ್ ಮಾಡುವ ಕೆಲಸವೂ ಸಹ ಪೊಲೀಸರ ತಲೆ ಮೇಲೆ ಬೀಳ್ತದೆ. ಅದೇ ಆಗುತ್ತೆ. ಆದ್ರಿಂದಾಗಿ ಇದು ಒಂದು ಕಮ್ಯುನಿಟಿಯ ಒಳಗೆ ನಡೆಯುತ್ತಿರುವಂತಹ ಒಂದು ಜಿದ್ದಾಜಿದ್ದಿ. ಇದೇ ರೀತಿಯ ಇದು ಈ ಹಿಂದೆ ಮಾರಿಪಳ್ಳ, ಪರಗಿಪೇಟೆ ಈ ಭಾಗದಲ್ಲಿ ನಡೀತಾ ಇತ್ತು. ಈಗ ಅದು ನಿಯಂತ್ರಣಕ್ಕೆ ಬಂದಿದೆ. 4-5 ಹೆಣಗಳು ಬಿದ್ದ ಮೇಲೆ. ಮಾರಿಪಳ್ಳದಲ್ಲೂ ಸಹ 4-5 ಹೆಣಗಳು ಬಿದ್ದ ಮೇಲೆ ಅದು ನಿಯಂತ್ರಣಕ್ಕೆ ಬಂದಿರೋದು. ಈಗ ಉಳ್ಳಾಲ. ಓಕೆ ಸರ್, ಥ್ಯಾಂಕ್ ಯು. ನೋಡಿ ಯಾವ ರೀತಿಯಾಗಿ ನಡೀತಾ ಇರುವಂಥದ್ದು. ಒಬ್ಬರ ಕೊಲೆ ಮಾಡಕ್ಕೆ ಹೋದ್ರೆ ಮತ್ತೊಬ್ಬರ ಕೊಲೆ. ಈಗ ದ್ವೇಷದಿಂದಲೇ ಈ ಕೊಲೆಗಳು ನಡೀತಾ ಇದೆ ಅನ್ನುವಂಥದ್ದು. 2018ರಲ್ಲಿ
ಕುಖ್ಯಾತ ಟಾರ್ಗೆಟ್ ಗ್ಯಾಂಗ್ನ ನಾಯಕ ಟಾರ್ಗೆಟ್ ಇಲಿಯಾಸ್ನನ್ನ ಟಾರ್ಗೆಟ್ ಮಾಡಿ ಎದೆಗೆ ಚೂರಿಯನ್ನ ಹಾಕಿ ಅವನ ಕೊಲೆ ಮಾಡಲಾಗಿದೆ, ಬರ್ಬರವಾಗಿ ಹತ್ಯೆ ಮಾಡಲಾಗಿದೆ. ಅದೇ ಶಿಕ್ಷೆಯನ್ನು ಅನುಭವಿಸಿದಂತಹ 3 ವರ್ಷ ಶಿಕ್ಷೆಯನ್ನು ಅನುಭವಿಸಿ ಬಂದು ಈಗ ಅದೆಲ್ಲ ಕೊಲೆ ನಡೆದು ಎಲ್ಲ ಶಾಂತ ಆಗಿದೆ, ಪ್ರಶಾಂತವಾಗಿರುತ್ತೆ ಅಂತ ಅನ್ಕೊಂಡಾಗ 7 ವರ್ಷ ಬಿಟ್ಟು ಮತ್ತೆ ಬರ್ಬರವಾಗಿ ಕೊಲೆ ನಡೆದಿರುವಂತಹ ಘಟನೆ ನಡೆದಿದೆ. ಮಂಗಳೂರಿನಲ್ಲಿ ಈ ರೀತಿಯಾಗಿ ನಡೀತಾ ಇದೆ ಅಂದರೆ ಈ ಟೀಮ್ ಬಗ್ಗೆ ಯಾಕೆ ಅಂದರೆ ಯಾರು ಕೂಡ ಯಾರೆಲ್ಲ ಅದಕ್ಕೆ ಒಳಗಾಗಿರ್ತಾರೋ ಗ್ಯಾಂಗ್ನ ಟಾರ್ಗೆಟ್ಗೆ ಯಾರೆಲ್ಲ ಒಳಗಾಗಿರ್ತಾರೋ ಅವ್ರು ಯಾರು ಕೂಡ ಇದರ ಬಗ್ಗೆ ಕಂಪ್ಲೇಂಟ್ ಕೊಟ್ಟಿಲ್ವಾ ಅನ್ನುವಂಥ ಪ್ರಶ್ನೆ ಈಗ ಎಲ್ರಿಗೂ ಕೂಡ ಮೂಡ್ತಿರ್ಬೋದು. ಆದರೆ ಕಂಪ್ಲೇಂಟ್ ಕೊಡೋದಕ್ಕೆ ಯಾರು ಅಪರಾಧ ಮಾಡಿರ್ತಾರಲ್ಲ ಅವರನ್ನೇ ಇವರು ಟಾರ್ಗೆಟ್ ಮಾಡ್ತಾರೆ. ಈಗ ಅವ್ರು ಹೇಳಿದ ಹಾಗೆ ಬೀಚಲ್ಲಿ ಹುಡುಗಿ ಬಂದಿರ್ತಾರೆ, ಭಯ ಪಡ್ಕೊಂಡೇ ಬಂದಿರ್ತಾರೆ. ಅವರು ಯಾರಿಗೂ ಕೂಡ ಕಾಣಬಾರ್ದು, ನಾವು ಯಾರಿಗೂ ಕೂಡ ಗೊತ್ತಾಗಬಾರ್ದು ಅನ್ನೋ ವಿಚಾರದಲ್ಲೇ ಬಂದಿರ್ತಾರೆ. ಅವರನ್ನೇ ಟಾರ್ಗೆಟ್ ಮಾಡ್ತಾರೆ, ಅವರಲ್ಲಿರುವಂಥ ಬೆಲೆ ಬಾಳುವಂಥ ವಸ್ತುಗಳನ್ನು ತಗೊಳ್ತಾರೆ. ಆಗ ಅವರು ಕೂಡ ಕಂಪ್ಲೇಂಟ್ ಮಾಡೋದಕ್ಕೆ ಹೋಗೋದಿಲ್ಲ, ಇವ್ರಿಗೂ ಕೂಡ ಬೆಲೆ ಬೇಯುತ್ತೆ. ಹಾಗೆ ಆಗುತ್ತೆ ಈ ವಿಚಾರದಲ್ಲಿ. ಜೊತೆಗೆ ಈಗ ಬೇರೆ ಬೇರೆ ವಿಚಾರದಲ್ಲೂ ಕೂಡ ಇವರು ಯಾರಿಗೂ ಕೂಡ ಯಾರು ಪಾಪದವ್ರು ಇರ್ತಾರೆ ಅವರಿಗೆಲ್ಲ ಇವರು ಯಾವುದೇ ರೀತಿಯ ಒಂದು ತೊಂದರೆಯನ್ನು ಕೊಡೋದಕ್ಕೆ ಹೋಗಲಿಲ್ಲ. ಈ ಗ್ಯಾಂಗ್ ಟಾರ್ಗೆಟ್ ಮಾಡೋದು ಯಾರಿಗೆ, ಯಾರು ತಪ್ಪು ಮಾಡಿರ್ತಾರೋ ಅಂದರೆ ಯಾರು ತಪ್ಪು ಮಾಡಿ ದುಡ್ಡನ್ನು ಮಾಡುವಂಥ ವಹಿವಾಟು ಮಾಡಿರ್ತಾರೋ ಅವರಿಗೆ ಬಲೆ ಬೀಸ್ತಾರೆ, ಅವ್ರು ಬೆದ್ದು ಇವರಿಗೆ ಬೇಕಾಗಿರೋದೆಲ್ಲ ಕೊಡ್ತಾರೆ. ಹಾಗಾಗಿ ಇವರ ಮೇಲೆ ಕಂಪ್ಲೇಂಟ್ ರಿಜಿಸ್ಟರ್ ಕೂಡ ಮಾಡೋದಕ್ಕೆ ತುಂಬ ಜನರಿಗೆ ಆಗಿಲ್ಲ ಅನ್ನುವಂಥ ವಿಚಾರ. ಜೊತೆಗೆ ಇವರ ಬಗ್ಗೆ ತುಂಬ ಜನರಿಗೆ ಮಾತನಾಡೋದಕ್ಕೆ ಅಂದರೆ ಕಂಪ್ಲೇಂಟ್ ಕೊಡೋದಕ್ಕಿಂತಲೂ ಹೆಚ್ಚಾಗಿ ಇವರ ಬಗ್ಗೆ ಮಾತಾಡೋದಕ್ಕೆ ಈ ವಿಚಾರವಾಗಿ ಧೈರ್ಯ ಇಲ್ಲ ಅನ್ನೋದು. ಈಗ ಎದ್ದು ನೋಡಿ, ಯಾರೋ ಕಪಲ್ ಕೂತಿರ್ತಾರೆ, ಇವರು ಫೋಟೋ ವಿಡಿಯೋ ತೆಗೆದು ನಾವು ಇದನ್ನು ವೈರಲ್ ಮಾಡ್ತೀವಿ ಅಂದಾಗ ಎಂಥವರಾದರೂ ಕೂಡ ಭಯ ಪಡ್ತಾರೆ. ಹೀಗೆ ಅವ್ಯವಹಾರ ಮಾಡ್ಕೊಂಡು ಅದನ್ನೆಲ್ಲ ಫೋಟೋ ತೆಗೆದ್ಬಿಟ್ಟು ನೋಡಿ ನೀವು ಇಷ್ಟು ಪರ್ಸೆಂಟೇಜ್ ನಮ್ಗೆ ಕೊಟ್ಟಿಲ್ಲ ಅಂತ ಹೇಳಿದ್ರೆ ನಾವು ಇದನ್ನು ವೈರಲ್ ಮಾಡ್ತೀವಿ, ಎಲ್ರಿಗೂ ಹೇಳ್ತೀವಿ ಅಂತ ಹೇಳಿದ್ರೆ ಯಾರೇ ಕೂಡ ಕೆಟ್ಟ ಕೆಲಸ ಮಾಡೋರು ಭಯ ಪಡ್ತಾರೆ. ಒಳ್ಳೆ ಕೆಲಸ ಮಾಡೋರು ಅಂತ ಯಾರು ಭಯ ಪಡೋದಿಲ್ಲ. ಆದರೆ ಈ ಗ್ಯಾಂಗ್ ಟಾರ್ಗೆಟ್ ಮಾಡ್ತಿದ್ದು ಇದೇ ಕೆಲಸವನ್ನ. ಆದರೆ ಈ ಗ್ಯಾಂಗ್ಗೆ 2 ಭಾಗ ಆಗೋದಕ್ಕೆ ಕಾರಣ ಇವರಿಬ್ಬರ ವೈಮನಸ್ಸಿಂದ. ಹಾಗಾಗಿ ಮುಖ್ಯವಾಗಿ ಇಲ್ಲಿ ಇಷ್ಟು ನಡೀತಾ ಇರುವಂಥದ್ದು. ಆದರೆ ಈಗ ಸಮೀರ್ನ ಬರ್ಬರ ಹತ್ಯೆ ಆಗಿರುವಂಥದ್ದು. ಈಗ ನಮ್ಮ ಉದ್ದೇಶ ಏನು ಅಂದರೆ ನೋಡಿ, ಫಿಲ್ಮಿ ರೀತಿಯಲ್ಲಿ ಚಲನಚಿತ್ರದಲ್ಲಿ ಹೇಗೆ ತೋರಿಸ್ತೀವಿ, ಒಂದು ಗ್ಯಾಂಗ್ ಹುಟ್ಕೊಳ್ಳುತ್ತೆ, ಆ ಗ್ಯಾಂಗ್ಗೆ ಮತ್ತೊಂದು ಗ್ಯಾಂಗ್ ಹುಟ್ಕೊಳ್ಳುತ್ತೆ, ಆ ಗ್ಯಾಂಗ್ಗೆ ಮತ್ತೊಂದು ಗ್ಯಾಂಗ್ ಬಂದ್ಬಿಟ್ಟು ದೊಡ್ಡದಾಗಿರುವಂಥ ಫೈಟ್ ಆಗುತ್ತೆ. ನಮ್ಮ ಮಂಗಳೂರಲ್ಲಿ, ನಮ್ಮ ದಕ್ಷಿಣ ಕನ್ನಡದಲ್ಲಿ ಈ ರೀತಿ ನಡೀತಾ ಇದೆ ಅಂತ ಹೇಳಿದ್ರೆ ಎಲ್ಲರೂ ಕೂಡ ಭಯಭೀತರಾಗಿರುವಂಥ ಪರಿಸ್ಥಿತಿ. ಯಾರೋ ಅಮ್ಮನ ಜೊತೆ ಊಟಕ್ಕೆ ಹೋಗ್ತಾ ಇದ್ದಾರೆ ಅಂತ ಹೇಳಿದ್ರೆ ಅಲ್ಲಿಂದ ಅವನ ಆರೋಪಿ ಆಗಿರಬಹುದು, ಆದರೆ ಅವರನ್ನು ಅಟ್ಟಾಡಿಸ್ಕೊಂಡು ಬರ್ಬರವಾಗಿ ಹತ್ಯೆ ಮಾಡುವಂಥದ್ದು ಅಂದರೆ ಎಲ್ರಿಗೂ ಕೂಡ ಭಯ ಆಗುತ್ತೆ. ಅದು ನಮ್ಮ ಮಂಗಳೂರಲ್ಲೇ ನಡೀತಾ ಇದೆ ಅಂತ ಹೇಳಿ ಎಲ್ರಿಗೂ ಕೂಡ ಅದು ಯೋಚನೆ ಬಂದ್ಬಿಡುತ್ತೆ. ಆದರೆ ಈಗ ನಮ್ಮ ಕಳಕಳಿ, ನಮ್ಮ ವಿನಂತಿ ಏನು ಅಂದರೆ ಇಂಥವರ ಮೇಲೆ ಕ್ರಮವನ್ನು ಕೈಗೊಳ್ಳಬೇಕಾಗತ್ತೆ. ಪೊಲೀಸರು ಇದರ ಬಗ್ಗೆ ತನಿಖೆಯನ್ನು ಮಾಡಿ ಅದಕ್ಕೆಲ್ಲಕ್ಕೂ ಕೂಡ ಕಡಿವಾಣವನ್ನು ಹಾಕುವಂಥ ಪ್ರಯತ್ನವನ್ನು ಮಾಡಬೇಕು ಅನ್ನುವಂಥದ್ದು ನಮ್ಮ ವಿನಂತಿ. ಸತ್ಯ, ಸ್ಪಷ್ಟ, ನೇರ ಸುದ್ದಿಯೊಂದಿಗೆ U+ TV. ಇದು ಹೊಸತನದ ಸಂಕಲನ. STM ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಉಜಿರೆ 200 ಹಾಸಿಗೆಗಳಿರುವ ಒಳರೋಗಿ ವಿಭಾಗದಲ್ಲಿ ರೋಗಿಗಳ ಬೇಡಿಕೆಗೆ ಅನುಗುಣವಾಗಿ 100 ಹಾಸಿಗೆಗಳ ಜನರಲ್ ವಾರ್ಡ್, 38 ಸೆಮಿ ಸ್ಪೆಷಲ್ ವಾರ್ಡ್, 41 ಸ್ಪೆಷಲ್ ರೂಮ್ಸ್, 2 ಡಿಲಕ್ಸ್ ವಾರ್ಡ್, 9 ಹಾಸಿಗೆಗಳಿರುವ ICU ಹಾಗೂ 10 ಡೇ ಕೇರ್ ಬೆಡ್ಗಳು ಲಭ್ಯವಿದೆ. ವೈಯಕ್ತಿಕ ಅನುಭೂತಿ ಶುಶ್ರೂಷೆ ಮತ್ತು ಕಡಿಮೆ ಅಡ್ಡ ಸೋಂಕಿನೊಂದಿಗೆ ಸುಸಜ್ಜಿತ ಕೇಂದ್ರ. ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಉಜಿರೆ. ಸಂಪರ್ಕಿಸಿ 08256295611 ಅಥವಾ 08256295616 ಅಥವಾ 7760397878.